ಸುವರ್ಣಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ. ಬಿಜೆಪಿಯವರಿಗೆ ಯಾಕೆ ಆತಂಕ ಅಂತ ಗೊತ್ತಾಗ್ತಾ ಇಲ್ಲ. ಇದು ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ. ದ್ವೇಷ ಭಾಷಣ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ದ್ವೇಷ ಭಾಷಣ ಇರೋದು ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ. ಅಕಸ್ಮಾತ್ ಏನಾದರೂ ಇದರಲ್ಲಿ ನ್ಯೂನತೆಗಳಿದ್ರೆ ಆಗಲೇ ಗೃಹ ಸಚಿವರು ಹೇಳಿದ್ದಾರೆ, ಅದಕ್ಕೂ ಕೂಡ ಬೇಕಾದರೆ ರೂಲ್ನಲ್ಲಿ ಅಮೆಂಡ್ಮೆಂಟ್ ತರ್ತೀವಿ ಅಂತ. ಆದರೆ ಬಿಜೆಪಿ ಅವರಿಗೆ ಆತಂಕ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಅವರು ದ್ವೇಷ ಭಾಷಣ ಅಂದರೆ ಏನು, ಅದು ಅದನ್ನ ಕಡಿವಾಣ ಹಾಕ್ಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಕಾಯ್ದೆ ತಂದಿದ್ದೀವಿ. ಬಿಜೆಪಿನಲ್ಲಿ ಆತಂಕ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ದ್ವೇಷ ಭಾಷಣ ಮಾಡ್ತಾ ಇದ್ದಾರಾ, ಅಥವಾ ಅವ್ರ ಸನ್ಮಿತ್ರರು ಯಾರನ್ನ ಮಾಡ್ತಾ ಇದ್ದಾರಾ, ಅವ್ರ ಸಂಘಟನೆಗಳು ಏನಾದರೂ ಮಾಡ್ತಾ ಇದ್ದಾರಾ? ಅವರಿಗೆ ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡೋ ನಿಟ್ಟಿನಲ್ಲಿ ಅವರ ಸಹಭಾಗಿತ್ವ ಇಲ್ವಾ? ಅದನ್ನು ಹೇಳಿಬಿಡ್ಲಿ. ಅವರು ಅವ್ರ ಮೇಲೆ ಏನು ಜವಾಬ್ದಾರಿ ಇಲ್ವಾ? ಇದು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ಯಾಕೆ ನೋಡ್ಕೊತಾ ಇದ್ದಾರೆ ಇವರು? ನಾವೆಲ್ಲಾದರೂ ಅಲ್ಲಿ ಭಾರತೀಯ ಜನತಾ ಪಕ್ಷ ಅಂತ ನಾವು ಹೇಳಿದೀವಾ, ಅಥವಾ ಅವರ ಸಂಘ ಸಂಸ್ಥೆಗಳ ಹೆಸರು ಹೇಳಿದೀವಾ? ಯಾರಿಗೆ ಕಾನೂನು ಎಲ್ಲರಿಗೂ ಒಂದೇ. ನಾನು ದ್ವೇಷ ಭಾಷಣ ಮಾಡಿದ್ರು ನನಗನ್ವಯಿಸ್ತದೆ, ಅವ್ರು ಮಾಡಿದ್ರು ಅವ್ರಿಗೆ ಅನ್ವಯಿಸ್ತದೆ. ಇನ್ನು ದ್ವೇಷ ಭಾಷಣ ವಿಧೇಯಕಕ್ಕೆ ಮರು ಚರ್ಚೆಯನ್ನ ಮಾಡುವಂತಹ ವಿಚಾರದ ಸಂಬಂಧ ಸರ್ಕಾರದ ನಿರ್ಧಾರ ಏನಾಗಿರುತ್ತೆ ಅನ್ನೋ ಕುತೂಹಲ ಇತ್ತು. ಆದರೆ ನಿರಾಕರಿಸಿದ ಸರ್ಕಾರ ಮರು ಚರ್ಚೆಗೆ ಸಂಬಂಧಪಟ್ಟಂತೆ ಸ್ಪೀಕರ್ ಕಚೇರಿಯಲ್ಲಿ. ಬಳಿಕ ಬಿಜೆಪಿ ನಾಯಕರ ಪ್ರತ್ಯೇಕ ಸಭೆ, ವಿಧಾನಸಭೆ ವಿಪಕ್ಷ ನಾಯಕರ ಕೊಠಡಿಯಲ್ಲಿ ಸಮಾಲೋಚನೆ. ಆರ್ ಅಶೋಕ್ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್, ಶಾಸಕ ಸುನಿಲ್ ಕುಮಾರ್, ಸುರೇಶ್ ಕುಮಾರ್ ಸೇರಿದಂತೆ ಬಿಜೆಪಿಯ ಹಿರಿಯ ಶಾಸಕರು ಭಾಗಿಯಾಗಿದ್ರು. ಸದನದಲ್ಲಿ ತಮ್ಮ ಮುಂದಿನ ನಡೆಯ ಬಗ್ಗೆ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಏನ್ ಮಾಡಬೇಕು, ಮುಂದೆ ನಮ್ಮ ನಡೆ ಈ ಒಂದು ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಹೇಗಿರಬೇಕು ಅಂತ ಹೇಳಿ ಅವರು ಚರ್ಚಿಸ್ತಾ ಇದ್ದಾರೆ. ಆದರೆ ಮರು ಚರ್ಚೆಗೆ ಸರ್ಕಾರ ನಿರಾಕರಿಸಿದೆ. ಅಂದ್ರೆ ಅವಕಾಶ ಇಲ್ಲ ಮತ್ತೆ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ. ವಿಧಾನಸಭೆಯಲ್ಲಿ ವಿಧೇಯಕ ಅಂಗೀಕಾರ ಆಗಿದೆ. ಈಗ ವಿಧಾನ ಪರಿಷತ್ನಲ್ಲಿ ಅದು ಅಂಗೀಕಾರದ ಆಗದಂತೆ ನೋಡಿಕೊಳ್ಳುವುದು ಬಿಜೆಪಿಯ ತಂತ್ರಗಾರಿಕೆ. ಡಿಸಿಎಂ ಡಿಕೆಗೆ ಅಧಿಕಾರದ ಮದ ಮಾತನಾಡಿಸ್ತಾ ಇರಬಹುದು. ಡಿಕೆ ಶಿವಕುಮಾರ್ ಅವರ ವಿರುದ್ಧ ವಿಜಯೇಂದ್ರ ಅವರ ವಾಗ್ದಾಳಿ ಇದು. ಡಿಕೆ ಶಿವಕುಮಾರ್ ಮನ ಬಂದಂತೆ ಮಾತನಾಡಿದ್ದಾರೆ. ಯಾರಿಗೋ ದಬ್ಬಾಳಿಕೆ ಮಾಡಿದಂತೆ ನನಗೆ ಮಾಡೋಕ್ ಬರಬೇಡಿ. ಭ್ರಷ್ಟಾಚಾರದ ಪಿತಾಮಹ ಯಾರು ಅಂದ್ರೆ ಅದು ಡಿಕೆ, ಅವರ ಹೆಸರೇ ಹೇಳ್ತಾರೆ ಎಲ್ರು ಅಂತ ಹೇಳಿ ವಿಜಯೇಂದ್ರ ಅವರು ಡಿಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಶಿವಕುಮಾರ್ ಅವರಿಂದ ನಾನು ಪಾಠ ಕಲಿಯೋ ಅವಶ್ಯಕತೆ ಇಲ್ಲ ಅಂತಾನು ಹೇಳಿದ್ದಾರೆ ಬಿವೈ ವಿಜಯೇಂದ್ರ. ನನ್ನ ಬಗ್ಗೆ ಮಾತನಾಡುವಾಗ ನಾಲ್ಗೆಯನ್ನ ಬಿಗಿ ಹಿಡಿದು ಮಾತನಾಡಲಿ ಎಂದಿದ್ದಾರೆ. ಹಾಗಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು, ಅದಕ್ಕೆ ವಿಜಯೇಂದ್ರ ಅವರ ತಿರುಗೇಟು ಹೇಗಿತ್ತು ನೋಡೋಣ. ವಿಜಯೇಂದ್ರಂಗೆ ಅನುಭವ ಇಲ್ಲ. ಖಜಾನೆ ಯಾವ ಖಜಾನೆ ಖಾಲಿಯಾಗಿದೆ? ಯಾವ ಖಜಾನೆ ಖಾಲಿಯಾಗಿದೆ ಹೇಳಬೇಕು. ಬಾ ಅಸೆಂಬ್ಲಿಲಿ ಮಾತಾಡಕ್ಕೆ ಹೇಳಿ. ಎಲ್ಲ ತಪ್ಪಿಸ್ಕೊಂಡು ಎಲ್ಲ ಹೋಗಿ ಎಲ್ಲ ಇರೋದಲ್ಲ, ಬಂದಿಲ್ಲಿ ಮಾತಾಡಲಿ ಅಸೆಂಬ್ಲಿಲಿ. ಅದು ಯಾವ ಖಜಾನೆ, ಯಾವ ಕಲೆಕ್ಷನ್ನು, ಅವ್ರ ಕಲೆಕ್ಷನ್ನು, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಸ್ಬೇಕಾ? ಬಂದು ಅಸೆಂಬ್ಲಿಲಿ ಮಾತಾಡಕ್ಕೆ ಹೇಳಿ. ಮಾತಾಡ್ತೀವಿ, ನನಗೂ ಗೊತ್ತಿದೆ ಏನೇನು ಮಾತಾಡಬೇಕು ಅಂತ. ಸ್ವಲ್ಪ ಮಾತಾಡ್ಬೇಕಾದ್ರೆ ಭಾಳ ಹಿತಿಮಿತಿಯಿಂದ ಪಕ್ಷದ ಅಧ್ಯಕ್ಷರು ಏನು ಮಾಡ್ಕೊಳ್ಳಿ. ಏನ್ ಖಜಾನೆಯ, ಯಾರ ಕಲೆಕ್ಷನ್ನು? ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತಂದ್ರೆ ವಿಜೇಂದ್ರ, ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಇಳಿಸ್ಬೇಕಾದ್ರೆ ವಿಜೇಂದ್ರ, ಅದನ್ನ ಮರಿಬಾರದು. ಡಿ ಕೆ ಶಿವಕುಮಾರ್ ಅವರು ಮನ ಬಂದಂತೆ ಹೊತ್ತು ಮಾತನಾಡಿದ್ದಾರೆ. ಅಧಿಕಾರದ ಮದ ಹಂಗೆ ಮಾತನಾಡಿಸಿರ್ಬೋದು ಅಂತೇಳಿ ನನ್ನ ಭಾವನೆ. ನಾನು ತಮ್ಮ ಮುಖೇನ ರಾಜ್ಯದ ಉಪಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈ ಸರ್ಕಾರದ ಯೋಗ್ಯತೆಗೆ ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಒಂದು ಕಿವಿ ಮಾತನ್ನು ಹೇಳ್ತೇನೆ, ಬಹುಶಃ ನಿಮ್ಮ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡದೇ ಇದ್ರೆ ಒಳ್ಳೆಯದು. ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಭ್ರಷ್ಟಾಚಾರದ ಪಿತಾಮಹರು ಯಾರು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು. ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿದ್ರೆ ಹೇಳ್ತಾರೆ, ಯಾರ ಹೆಸರು ಹೇಳಬೇಕು ಅವ್ರನ್ನ ಹೇಳ್ತಾರೆ. ಹಾಗಾಗಿ ನಿಮ್ಮ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡದಿದ್ರೆ ಒಳ್ಳೆಯದು.
ಯಾವ ಪುರುಷಾರ್ಥಕ್ಕೆ ಮಾತನಾಡ್ತಾ ಇದ್ದಾರೆ? ಯಾವನಿಗೋ ದಬ್ಬಾಳಿಕೆ ಮಾಡ್ದಂಗೆ ಬೆದರಿಕೆ ಹಾಕ್ದಂಗೆ ಡಿ ಕೆ ಶಿವಕುಮಾರ್ ನನಗೆ ಹಾಕೋದಕ್ಕೆ ಬರಬೇಡಿ. ನಾನೊಬ್ಬ ಜನಪ್ರತಿನಿಧಿ ಇದ್ದೇನೆ, ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷನೂ ಕೂಡ ಇದ್ದೇನೆ. ಯಡಿಯೂರಪ್ಪನವ್ರ ಮೇಲೆ ಯಾವ ರೀತಿ ರಾಜಕೀಯ ಷಡ್ಯಂತ್ರ ನಡೀತು, ಯಾವ ರೀತಿ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ತಮ್ಮ ರಾಜಕೀಯ ಬೆಳೆ ಬೆಳೀತದೆ ಅಂತೇಳಿ ಯಾವ ರೀತಿ ಷಡ್ಯಂತ್ರ ಮಾಡಿದ್ದಾರೆ ಬರೋ ದಿನಗಳನ್ನು ತಿಳಿಸ್ತೇನೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ವಿರೋಧ ಪಕ್ಷದವರು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ತಾಕತ್ತಿದ್ರೆ ಬಂದು ಸದನದಲ್ಲಿ ಮಾತನಾಡಲಿ. ಈ ರೀತಿ ದಬ್ಬಾಳಿಕೆ ಬೆದರಿಸಕ್ಕಂಥ ಕೆಲಸ ಮಾಡುವಂಥ ಅವಶ್ಯಕತೆ ಇಲ್ಲ. ಸದನದಲ್ಲಿ ನಾನು ಎಲ್ಲ ದಿನಗಳು ಸದನದಲ್ಲಿ ಕಳೆದ 2 ದಿನ ಮಾತ್ರ ದೆಹಲಿ ಪ್ರಯಾಣ ನಿಮಿತ್ತ ನಾನು ಬರೋಕ್ಕೆ ಸಾಧ್ಯ ಆಗಿಲ್ಲ. ನಾ ಡಿ ಕೆ ಶಿವಕುಮಾರ್ ಅವರಿಂದ ಸದನದಲ್ಲಿ ಎಷ್ಟು ಜನ ಇರ್ಬೇಕು ಅವರಿಂದ ಪಾಠ ಕಲಿಯೋಂಥ ಅವಶ್ಯಕತೆ ಇಲ್ಲ. ನನ್ನ ಬಗ್ಗೆ ಮಾತನಾಡ್ಬೇಕಾದ್ರೆ ನಾಲ್ಗೆ ಮೇಲೆ ಬಿಗಿ ಹಿಡಿದು ಮಾತನಾಡಲಿ. ಯಡಿಯೂರಪ್ಪನವ್ರ ಬಗ್ಗೆ ಆಗಲಿ ಮತ್ತೊಬ್ಬರ ಬಗ್ಗೆ ಆಗಲಿ ಆಗಲೇ ಹೇಳಿದ್ನಲ್ಲ, ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆಯಾ? ಹೋಗಿ ಕಾಂಗ್ರೆಸ್ ಪಕ್ಷದಲ್ಲೇ ಕೇಳ್ಕೊಳ್ಳೋದನ್ನು.